ಏನಾಯಿತು ಸರ್? ಸರ್ ಏನು ಅಂತ ಗೊತ್ತಿಲ್ಲ. ಪ್ರತಿ ಶನಿವಾರನೂ ನಾವು ಮನೆಯಿಂದ ನಮ್ಮ ದೊಡ್ಡಕ್ಕನ ಮನೆಗೆ ಬರ್ತಾಯಿದ್ದೋ. ಅವರು ಗಂಡ ಹೆಂಡ್ತಿರು ಇಬ್ಬರೇ ಇರೋರು, ಏನೋ ಪೂಜೆ ಇದೆ ಅಂತ ಅಂದ್ಬಿಟ್ಟು ನಾವು ಬಂದ್ಬಿಡುವ. ನಿನ್ನೆ ಎಲ್ಲ ಚೆನ್ನಾಗೇ ಇದ್ಲು, ನಮ್ಮ ಅಕ್ಕ ನಮ್ಮ ಜೊತೆ ಚೆನ್ನಾಗಿ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಂಡೇ ಇದ್ದರು. ಮಟನ್ ಗಿಟನ್ನೆಲ್ಲ ಅವರೇ ಹೋಗಿ ತೊಗೊಂಡು ಎಲ್ಲ ಜೊತೆಲೇ ಬಂದರು. ಜೊತೆಲಿ ಬಂದಾಗ ಏನಾಯಿತು ಅಂದರೆ, ನಾವು ಸಾಯಂಕಾಲ 6:45 7 ಗಂಟೆ ಹಂಗೆ ನಾನು ನಮ್ಮ ಅಕ್ಕನ ಮನೆಗೆ ಬಂದು ಎಲ್ಲರನ್ನೂ ಕರ್ಕೊಂಡು ಅವರು ಕರ್ಕೊಬಂದ್ಬಿಟ್ರು. ತಿರ್ಗಾಲ ಬೆಳಗ್ಗೆ 6:45 ಬಂದು ನಮ್ಮ ಅಕ್ಕನ ಮನೆ ದೊಡ್ಡಕ್ಕನ ಮನೆ ಬಂದು ಹೇಳ್ಬೇಕಾದ್ರೆ, ನಿಮ್ಮ ಪಾಪ ಹೋಗ್ಬಿಟ್ಟು ಬಾಕ್ಲು ಹಾಕೊಂಡು ಹೊಂಟೋಗೋಳೆ, ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ಲು, ಡೋರ್ಗಳು ಬಾಕ್ಲು ಹಾಕೊಂಡು ಹೊಂಟೋಗೋಳೆ ಅಂದ್ಬಿಟ್ಟು ಬಂದರು ಅಲ್ಲಿಗೆ. ಯಾರು? ನಮ್ಮ ಭಾವ, ಅವ್ರ ಗಂಡ ಬರ್ಬೇಕಾದ್ರೆ ಹೇಳ್ಕೊಂಡು ಬಂದ್ರಲ್ಲ, ಏಕ್ದಮ್ ಹೋದೆ. ಅಲ್ಲಿ ಗೇಟ್ ಬೀಗ ಬಾಕ್ಲು ಹಾಕಿತ್ತು. ಸ್ವಿಮ್ಮಿಂಗ್ ಪೂಲ್ದು 8 ಅಡಿ ಗೋಡೆ ಇದೆ. ಆ ಗೋಡೆನ ಆರ್ಬಿಟ್ಟು ಏಕ್ದಮ್ ಮನೆಗೆ ಓಡೋಗ್ಬಿಟ್ಟು ಪೂರ್ತಿ ಎಲ್ಲ ತಡ್ಕಾಡಾದ್ಮೇಲೆ ಲಾಸ್ಟಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರ ಸೈಡಲ್ಲಿ ಅಲ್ಲೆಲ್ಲರ ಮಲಗಿರ್ಬೋದೇನೋ, ಏನಾರು ಆಗಿರ್ಬೋದೇನೋ ಅಂತ ಹೋಗಿ ನೋಡಿದಾಗ ಬಾಡಿ ತೇಲ್ತಾ ಇತ್ತು. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಯಿತು. ಇದ್ರ ಪ್ರಕಾರ ಏನು ಅಂತ ಅಂದರೆ ಅದಿಲ್ಲ, ಅದು ಇದನ್ನ ತನಿಖೆ ಮಾಡಬೇಕು. ಕೊಲೆ ಮಾಡುವಂಥ ನಿಮ್ಮ ಭಾವಗೆ ಏನಿತ್ತು ಆ ಥರ ಏನು ಅಂತ ಗೊತ್ತಿಲ್ಲ. ಅವರು ಮಾಮೂಲಿ ಜಗಳ ಕಾಯ್ತಾನೆ ಇದ್ರು, ಜಗಳ ಇದೆಲ್ಲ ಮಾಡ್ತಾನೆ ಇದ್ರು. ಆ ಥರ ಏನಿಲ್ಲ. ಕೊಂಡಿದ್ದಾಳೋ ಅದಂತೂ ಗೊತ್ತಿಲ್ಲ. ತನಿಖೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಅವ್ರ ಮದುವೆ ಆಗಿ 13 ವರ್ಷ 14 ವರ್ಷ ಆಗ್ತಿದೆ. ಎಷ್ಟು ಮಕ್ಕಳಿದೆ? 2 ಮಕ್ಕಳಿದೆ. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಹೋಗಿ ದೇವಸ್ಥಾನದಲ್ಲಿ ಹೋಗಿ 10 ಜನ ಹೋಗಿ ತಾಲಿ ಹಾಕಿಸ್ಕೊಂಡು ಬಂದಿರೋ. ನಿಮ್ಮ ಭಾವ ಏನು ಕೆಲಸ ಮಾಡ್ತಿದ್ರು? ಇಲ್ಲಿ ಕಬ್ಬಿಣದ ಅಂಗಡಿ ಮಡಗಿದ್ದಾರೆ. ನೀವು ಬೆಳಗ್ಗೆ ಗೊತ್ತಾಗಿದ್ದ? ನಾವು ಬೆಳಗ್ಗೆ ನಮ್ಮ ಅಕ್ಕನ ಮನೇಲಿದ್ದಾಗ ಬಂದು ಕರೆದ್ಬಿಟ್ಟು ಕರ್ಕೊಂಡೋಗಿದ್ದು. ನೀವು ಸಂಜೆ ಅವ್ರ ಮನೇಲೇ ಇದ್ರಾ? ಸಂಜೆ ಅವ್ರ ಮನೇಲಿದ್ದೆ. ಅವ್ರು ಹೇಳ್ದಕ್ಕೆ ಒಂದು ಅರ್ಧ ಗಂಟೆ ಆಯಿತು ಬಾಕ್ಲು ಹಾಕ್ಕೊಂಡು ಅಂತ ಹೋದರು. ಆ ಬಾಡಿ ತೇಲ್ತಾ ಇರೋದು ನೋಡಿದ್ರೆ ಅರ್ಧ ಗಂಟೆ ಆಗಿಲ್ಲ ಬಾಡಿ. ಅವಳು ಸತ್ತ ಅರ್ಧ ಗಂಟೆ ಆಗಲಿಲ್ಲ ಅಂದರೆ ನನಗೆ ಅಲ್ಲೇ ಫ್ಲಾಶ್ ಆಯಿತು. ಇಲ್ಲ ಇವರೇ ಏನೋ ಮಾಡಿದಾರೋ, ಇಲ್ಲ ಅವಳೇ ಅದು ಯಾವಾಗ ಬಿದ್ದಿದ್ಲೋ ಅಂತ ನಂಗೆ ಗೊತ್ತಿರಲಿಲ್ಲ. ಈಜು ಬರುತ್ತಾ? ನಮ್ಮ ಅಕ್ಕನಿಗೆ ಈಜು ಬರಲ್ಲ. ನೀರು ಅಂದರೆ ಭಯ. ಸ್ವಿಮ್ಮಿಂಗ್ ಪೂಲು ಮತ್ತು ಬಾವಿ ಒಳಗೆ ಇದೆಯಾ ಅದು? ಆಳ 7 ಅಡಿ ಇದೆ. ನೀರಿದ್ದಿದ್ದು ಬರೀ 6 ಅಡಿ. ಮೆಟ್ಲಿದೆ, 2 ಮೆಟ್ಲಿದೆ. 2 ಮೆಟ್ಲು ಒಂದು 5 ಅಡಿ ಬರುತ್ತೆ, ಒಂದು 4 ಅಡಿ ಬರುತ್ತೆ. 2 ಮೆಟ್ಲಿದೆ. ಏನು ಆಗ್ರಹಿಸ್ತೀರಿ ನೀವು? ನಾವೇನಿಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಲಿ ಅಂತ. ಆಮೇಲೆ ಮಕ್ಳುಗಳಿಗೆ ಏನು ಪರಿಹಾರ ಇದೆ ಆ ಪರಿಹಾರ ಕೊಡಲಿ. ಆಮೇಲೆ ನಮ್ಮದು ಒಂದಷ್ಟು ಜಮೀನ ನಾವು ಅವ್ರ ಹೆಸ್ರು ಮಾಡಿದ್ದೋ ಆ ಗಂಡ ಹೆಂಡ್ತಿಗೆ, ಅದು ನಮ್ಗೆ ರಿಟರ್ನ್ ವಾಪಸ್ ಬರಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಪರಮೇಶ.